ಹೋಗೋದಾದ್ರೆ ಹಲವು ಗೊಂದಲಗಳಿದ್ವು. ಆ ಗೊಂದಲಗಳ ಬಳಿಕ ಇವತ್ತು SSLC ಫಲಿತಾಂಶ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ SSLC ರಿಸಲ್ಟ್ಸ್ ಪ್ರಕಟ ಆಗುತ್ತೆ. ತೃತೀಯ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಹಿಂದಿಗೆ ಅಂಕ ನೀಡಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಗ್ರೇಡಿಂಗ್ ಸಿಸ್ಟಮ್ ಬದಲು ಅಂಕ ಪದ್ಧತಿಯನ್ನ ಮತ್ತೆ ಮರುಜಾರಿ ಮಾಡಬೇಕು, ಅಂಕ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಸರ್ಕಾರ ಕೂಡ ಹೈಕೋರ್ಟ್ ಹೇಳಿದಂತೆ ಈಗ ಅಂಕ ನೀಡಲು ನಿರ್ಧಾರವನ್ನು ಮಾಡಿದೆ. ಆದರೆ ಪರೀಕ್ಷೆಗೆ ಮೊದಲು ಒಂದು ರೀತಿಯ ಗೊಂದಲ, ಪರೀಕ್ಷೆಯ ನಂತರದಲ್ಲಿ ಒಂದು ರೀತಿಯ ಗೊಂದಲ, ಈಗ ರಿಸಲ್ಟ್ ಸಂದರ್ಭದಲ್ಲಿ ಮತ್ತೊಂದು ರೀತಿಯ ಗೊಂದಲ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. 12 ಗಂಟೆಗೆ ಆ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇವತ್ತು ಅಂಕ ನೀಡಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಇವತ್ತು SSLC ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ 12 ಗಂಟೆಗೆ. ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಗೊಂದಲದ ಮಧ್ಯೆ ಬರ್ತಾ ಇರುವಂತಹ ರಿಸಲ್ಟ್ಸ್, ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇರುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವೀರೇಶ್. ಅಶ್ವಿನಿ, ನಿನ್ನೆ ಮಧು ಬಂಗಾರಪ್ಪ ಅವರು CM ಜೊತೆ ಸಭೆ ಮಾಡಿ ಒಂದ್ ಕಡೆ ಮೀಟ್ ಮಾಡಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದ ನಂತರ ಇವತ್ತು ರಿಸಲ್ಟ್ ಘೋಷಣೆ ಮಾಡ್ತೀವಿ ಅಂತ ಅವರು ಪ್ರಕಟಣೆ ಮಾಡಿದ್ದಾರೆ. ಇದು ಗೊಂದಲ ನಡುವೆ ಆ ರಿಸಲ್ಟ್ ಘೋಷಣೆ ಮಾಡಲು ಈಗ ಶಾಲಾ ಶಿಕ್ಷಣ ಸಚಿವರು ಈಗ ಮುಂದಾಗಿದ್ದಾರೆ. ಯಾಕಂದರೆ ಈ ಹಿಂದೆ ಹೇಳೋ ಪ್ರಕಾರ ಏಪ್ರಿಲ್ 24ರಂದು SSLC ರಿಸಲ್ಟ್ ಅಂತ ಹೇಳಿದರು. ಒಂದು ದಿನ ಮುಂಚಿತವಾಗಿ ಈಗ ಫಲಿತಾಂಶವನ್ನು ಪ್ರಕಟಣೆ ಮಾಡಲು ಈಗ ಶಾಲಾ ಶಿಕ್ಷಣ ಸಚಿವರು ಮುಂದಾಗಿದ್ದಾರೆ. ಬಟ್ ಇದೀಗ ಯಾಕಂದರೆ ಹೈಕೋರ್ಟಲ್ಲಿ ಆದೇಶ ಆಗಿದೆ ಗ್ರೇಡ್ ಬದಲು ಅಂಕ ನೀಡಿ ಅಂತ. ಬಟ್ ಅದಕ್ಕೆ ಇನ್ನೂ ಸ್ಪಷ್ಟನೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಗೊಂದಲ ಮೂಡಿದೆ. ಯಾವ ರೀತಿಯಾಗಿ ರಿಸಲ್ಟ್ ಕೊಡ್ತಾರೆ, ಯಾವ ರೀತಿಯಾಗಿ ಪರ್ಸೆಂಟೇಜ್ ರ್ಯಾಂಕನ್ನು ಕೊಡ್ತಾರೆ ಎಂಬುದು ಗೊಂದಲ ಮೂಡಿದೆ. ಯಾಕಂದರೆ ಹಿಂದಿ ವಿಚಾರದಲ್ಲಿ ಇವರು ಗ್ರೇಡ್ ಕೊಡ್ತು ಅಂತ ಹೇಳಿದರು. ಹಿಂದಿ ಸಬ್ಜೆಕ್ಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದರು. ಹೀಗಾಗಿ ವಿದ್ಯಾರ್ಥಿಗಳು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಬರೆದ್ರು. 5 ವಿಷಯದಲ್ಲಿ ಗಂಭೀರವಾಗಿ ಪರೀಕ್ಷೆ ಬರೆದಿದ್ದಾರೆ. 5 ವಿಷಯದಲ್ಲಿ 100ಕ್ಕೆ 100 ಪಡೆದ್ರೆ, ಹಿಂದಿ ವಿಷಯದಲ್ಲಿ 40 ಅಂಕ ಪಡೆದ್ರೆ ಅಲ್ಲಿ ರಿಸಲ್ಟ್ ಡೌನ್ ಆಗುತ್ತೆ. ಅಲ್ಲಿ ಸಹ ವಿದ್ಯಾರ್ಥಿಗಳೆಲ್ಲ ಆತಂಕ ಎದುರಾಗುತ್ತೆ, ಮುಂದಿನ ಭವಿಷ್ಯಕ್ಕೂ ತೊಂದರೆ ಆಗ್ಬೋದು. ಹೀಗಾಗಿ ಎಲ್ಲ ಒಂದು ಕಡೆ ಗೊಂದಲ ಮೂಡಿದೆ. ಒಂದು ಕಡೆ ಶಾಲಾ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟನೆ ನೀಡಿಲ್ಲ. ನಾಳೆ ಬನ್ನಿ ಎಲ್ಲ ರೀತಿಯ ನಾವು ವಿಷಯ ತಿಳಿಸುವಂತ ಒಂದು ಕಡೆ ಆರಿಕೆ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಪೋಷಕರು, ಒಂದು ಕಡೆ ಶಿಕ್ಷಣ ತಜ್ಞರು ಒಂದು ಕಡೆ ಆಕ್ರೋಶ ಹೊರಗ್ತಿದ್ದಾರೆ. ಯಾಕಂದರೆ ಸ್ಪಷ್ಟನೆ ಕೊಡಬೇಕು, ಯಾವ ರೀತಿ ನೀವು ಅಂಕ ಕೊಡ್ತೀರಿ, ಯಾವ ರೀತಿ ರಿಸಲ್ಟ್ ಕೊಡ್ತೀರಿ ಅಂತ. ಬಟ್ ಇದುವರೆಗೂ ಸ್ಪಷ್ಟನೆ ನೀಡಿಲ್ಲ. ಇವತ್ತು 12 ಗಂಟೆಗೆ ರಿಸಲ್ಟನ್ನು ಘೋಷಣೆ ಮಾಡಲಿದ್ದಾರೆ. ಯಾವ ರೀತಿ ಘೋಷಣೆ ಆಗುತ್ತೆ, ಹಿಂದಿ ವಿಚಾರದಲ್ಲಿ ಎಲ್ಲ ಮಕ್ಕಳನ್ನು ಪಾಸ್ ಮಾಡ್ತಾರಾ, ಯಾವ ರೀತಿಯಾಗಿ ಅಂಕಗಳನ್ನು ಕೊಡ್ತಾರೆ ಎಂಬುದು ತುಂಬ ಗೊಂದಲ ಮೂಡಿದೆ, ತುಂಬ ಸಸ್ಪೆನ್ಸ್ ಆಗಿದೆ. ಯಾಕಂದರೆ 8,65,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 28 ಕೇಂದ್ರಗಳಲ್ಲಿ 2,800 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. ತುಂಬ ಟೈಟಾಗಿ ಪರೀಕ್ಷೆ ನಡೆದಿತ್ತು. ಬಟ್ ಇದೀಗ ರಿಸಲ್ಟ್ ಘೋಷಣೆ ಮಾಡಲು ಈಗ ಮುಂದಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮಲ್ಲೇಶ್ವರಂನ ಪರೀಕ್ಷಾ ಮಂಡಳಿಯಲ್ಲಿ ಪರೀಕ್ಷೆ ಅಂದರೆ ರಿಸಲ್ಟ್ ಘೋಷಣೆ ಆಗಲಿದೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಎಂಬುದು ಒಂದು ಕಡೆ ಕುತೂಹಲ ಮೂಡಿದೆ. ಅದು ಹಿಂದಿ ವಿಷಯದಲ್ಲಿ ಎಷ್ಟು ಅಂಕ ಬರುತ್ತೆ ವಿದ್ಯಾರ್ಥಿಗಳಲ್ಲಿ, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರ, ಕೆಲ ವಿದ್ಯಾರ್ಥಿಗಳು ಫೇಲ್ ಆಗ್ಬೋದು. ಈಗ ತುಂಬ ಕುತೂಹಲ ಮೂಡಿದೆ ಅಶ್ವಿನಿ. ಮಧ್ಯಾಹ್ನ 12 ನಂತರ ಗೊತ್ತಾಗಲಿದೆ ಯಾವ ರೀತಿ ರಿಸಲ್ಟ್ ಕೊಡ್ತಾರೆ ಎಂಬುದು. ಹೀಗಾಗಿ ಒಂದು ಕಡೆ ಪೋಷಕ ಸಂಘಟನೆಯವರು ಒಂದು ಕಡೆ ಸರ್ಕಾರಕ್ಕೆ, ಶಾಲಾ ಶಿಕ್ಷಣ ಇಲಾಖೆ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಹಿಂದಿ ವಿಷಯದಲ್ಲಿ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಬೇಕಂತ ಒತ್ತಾಯ ಮಾಡ್ತಿದ್ರೆ. ಆದರೆ ರಿಸಲ್ಟ್ 12 ಗಂಟೆ ಗೊತ್ತಾಗಲಿದೆ. ಅದಾದ ನಂತರ ಭವಿಷ್ಯ ಯಾವ ರೀತಿ ಇರುತ್ತೆ, ಮಕ್ಕಳ ಭವಿಷ್ಯ, ರಿಸಲ್ಟ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಗೊತ್ತಾಗಲಿದೆ ಅಶ್ವಿನಿ. ಆಲ್ ರೈಟ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೇನೆ ವೀರೇಶ್. ಹಾಗೆ ಸಹ ಹೋಗೋದಾದ್ರೆ ಹಲವು ಗೊಂದಲಗಳಿದ್ವು. ಆ ಗೊಂದಲಗಳ ಬಳಿಕ ಇವತ್ತು SSLC ಫಲಿತಾಂಶ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ SSLC ರಿಸಲ್ಟ್ಸ್ ಪ್ರಕಟ ಆಗುತ್ತೆ. ತೃತೀಯ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಹಿಂದಿಗೆ ಅಂಕ ನೀಡಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಗ್ರೇಡಿಂಗ್ ಸಿಸ್ಟಮ್ ಬದಲು ಅಂಕ ಪದ್ಧತಿಯನ್ನ ಮತ್ತೆ ಮರುಜಾರಿ ಮಾಡಬೇಕು, ಅಂಕ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಸರ್ಕಾರ ಕೂಡ ಹೈಕೋರ್ಟ್ ಹೇಳಿದಂತೆ ಈಗ ಅಂಕ ನೀಡಲು ನಿರ್ಧಾರವನ್ನು ಮಾಡಿದೆ. ಆದರೆ ಪರೀಕ್ಷೆಗೆ ಮೊದಲು ಒಂದು ರೀತಿಯ ಗೊಂದಲ, ಪರೀಕ್ಷೆಯ ನಂತರದಲ್ಲಿ ಒಂದು ರೀತಿಯ ಗೊಂದಲ, ಈಗ ರಿಸಲ್ಟ್ ಸಂದರ್ಭದಲ್ಲಿ ಮತ್ತೊಂದು ರೀತಿಯ ಗೊಂದಲ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. 12 ಗಂಟೆಗೆ
ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇವತ್ತು ಅಂಕ ನೀಡಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಇವತ್ತು SSLC ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ 12 ಗಂಟೆಗೆ. ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಗೊಂದಲದ ಮಧ್ಯೆ ಬರ್ತಾ ಇರುವಂತಹ ರಿಸಲ್ಟ್ಸ್, ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇರುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವೀರೇಶ್. ಅಶ್ವಿನಿ, ನಿನ್ನೆ ಮಧು ಬಂಗಾರಪ್ಪ ಅವರು CM ಜೊತೆ ಸಭೆ ಮಾಡಿ ಒಂದ್ ಕಡೆ ಮೀಟ್ ಮಾಡಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದ ನಂತರ ಇವತ್ತು ರಿಸಲ್ಟ್ ಘೋಷಣೆ ಮಾಡ್ತೀವಂತ ಅವರು ಪ್ರಕಟಣೆ ಮಾಡಿದ್ದಾರೆ. ಇದು ಗೊಂದಲ ನಡುವೆ ಆ ರಿಸಲ್ಟ್ ಘೋಷಣೆ ಮಾಡಲು ಈಗ ಶಾಲಾ ಶಿಕ್ಷಣ ಸಚಿವರು ಈಗ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಹೇಳೋ ಪ್ರಕಾರ ಏಪ್ರಿಲ್ 24ರಂದು SSLC ರಿಸಲ್ಟ್ ಅಂತ ಹೇಳಿದ್ರು. ಒಂದು ದಿನ ಮುಂಚಿತವಾಗಿ ಈಗ ಫಲಿತಾಂಶವನ್ನು ಪ್ರಕಟಣೆ ಮಾಡಲು ಈಗ ಶಾಲಾ ಶಿಕ್ಷಣ ಸಚಿವರು ಮುಂದಾಗಿದ್ದಾರೆ. ಬಟ್ ಇದೀಗ ಯಾಕಂದ್ರೆ ಹೈಕೋರ್ಟಲ್ಲಿ ಆದೇಶ ಆಗಿದೆ ಗ್ರೇಡ್ ಬದಲು ಅಂಕ ನೀಡಿ ಅಂತ, ಬಟ್ ಅದಕ್ಕೆ ಇನ್ನೂ ಸ್ಪಷ್ಟನೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಗೊಂದಲ ಮೂಡಿದೆ. ಯಾವ ರೀತಿಯಾಗಿ ರಿಸಲ್ಟ್ ಕೊಡ್ತಾರೆ, ಯಾವ ರೀತಿಯಾಗಿ ಪರ್ಸೆಂಟೇಜ್ ರ್ಯಾಂಕನ್ನು ಕೊಡ್ತಾರೆ ಎಂಬುದು ಗೊಂದಲ ಮೂಡಿದೆ. ಯಾಕಂದರೆ ಹಿಂದಿ ವಿಚಾರದಲ್ಲಿ ಇವರು ಗ್ರೇಡ್ ಕೊಡ್ತು ಅಂತ ಹೇಳಿದರು, ಹಿಂದಿ ಸಬ್ಜೆಕ್ಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದರು. ಹೀಗಾಗಿ ವಿದ್ಯಾರ್ಥಿಗಳು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಬರೆದ್ರು. 5 ವಿಷಯದಲ್ಲಿ ಗಂಭೀರವಾಗಿ ಪರೀಕ್ಷೆ ಬರೆದಿದ್ದಾರೆ. 5 ವಿಷಯದಲ್ಲಿ 100ಕ್ಕೆ 100 ಪಡೆದ್ರೆ, ಹಿಂದಿ ವಿಷಯದಲ್ಲಿ 40 ಅಂಕ ಪಡೆದ್ರೆ ಅಲ್ಲಿ ರಿಸಲ್ಟ್ ಡೌನ್ ಆಗುತ್ತೆ. ಅಲ್ಲಿ ಸಹ ವಿದ್ಯಾರ್ಥಿಗಳೆಲ್ಲ ಆತಂಕ ಎದುರಾಗುತ್ತೆ, ಮುಂದಿನ ಭವಿಷ್ಯಕ್ಕೂ ತೊಂದರೆ ಆಗ್ಬೋದು. ಹೀಗಾಗಿ ಎಲ್ಲ ಒಂದು ಕಡೆ ಗೊಂದಲ ಮೂಡಿದೆ. ಒಂದು ಕಡೆ ಶಾಲಾ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟನೆ ನೀಡಿಲ್ಲ. ನಾಳೆ ಬನ್ನಿ ಎಲ್ಲ ರೀತಿಯ ನಾವು ವಿಷಯ ತಿಳಿಸುವಂತ ಒಂದು ಕಡೆ ಆರಿಕೆ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಪೋಷಕರು, ಒಂದು ಕಡೆ ಶಿಕ್ಷಣ ತಜ್ಞರು ಒಂದು ಕಡೆ ಆಕ್ರೋಶ ಹೊರಗ್ತಿದ್ದಾರೆ. ಯಾಕಂದರೆ ಸ್ಪಷ್ಟನೆ ಕೊಡಬೇಕು, ಯಾವ ರೀತಿ ನೀವು ಅಂಕ ಕೊಡ್ತೀರಿ, ಯಾವ ರೀತಿ ರಿಸಲ್ಟ್ ಕೊಡ್ತೀರಿ ಅಂತ. ಬಟ್ ಇದುವರೆಗೂ ಸ್ಪಷ್ಟನೆ ನೀಡಿಲ್ಲ. ಇವತ್ತು 12 ಗಂಟೆಗೆ ರಿಸಲ್ಟನ್ನು ಘೋಷಣೆ ಮಾಡಲಿದ್ದಾರೆ. ಯಾವ ರೀತಿ ಘೋಷಣೆ ಆಗುತ್ತೆ, ಹಿಂದಿ ವಿಚಾರದಲ್ಲಿ ಎಲ್ಲ ಮಕ್ಕಳನ್ನು ಪಾಸ್ ಮಾಡ್ತಾರಾ, ಯಾವ ರೀತಿಯಾಗಿ ಅಂಕಗಳನ್ನು ಕೊಡ್ತಾರೆ ಎಂಬುದು ತುಂಬ ಗೊಂದಲ ಮೂಡಿದೆ, ತುಂಬ ಸಸ್ಪೆನ್ಸ್ ಆಗಿದೆ. ಯಾಕಂದರೆ 8,65,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 28 ಕೇಂದ್ರಗಳಲ್ಲಿ 2,800 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. ತುಂಬ ಟೈಟಾಗಿ ಪರೀಕ್ಷೆ ನಡೆದಿತ್ತು. ಬಟ್ ಇದೀಗ ರಿಸಲ್ಟ್ ಘೋಷಣೆ ಮಾಡಲು ಈಗ ಮುಂದಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮಲ್ಲೇಶ್ವರಂನ ಪರೀಕ್ಷಾ ಮಂಡಳಿಯಲ್ಲಿ ಪರೀಕ್ಷೆ ಅಂದರೆ ರಿಸಲ್ಟ್ ಘೋಷಣೆ ಆಗಲಿದೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಎಂಬುದು ಒಂದು ಕಡೆ ಕುತೂಹಲ ಮೂಡಿದೆ. ಅದು ಹಿಂದಿ ವಿಷಯದಲ್ಲಿ ಎಷ್ಟು ಅಂಕ ಬರುತ್ತೆ ವಿದ್ಯಾರ್ಥಿಗಳಲ್ಲಿ, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರ, ಕೆಲ ವಿದ್ಯಾರ್ಥಿಗಳು ಫೇಲ್ ಆಗ್ಬೋದು. ಈಗ ತುಂಬ ಕುತೂಹಲ ಮೂಡಿದೆ ಅಶ್ವಿನಿ. ಮಧ್ಯಾಹ್ನ 12 ನಂತರ ಗೊತ್ತಾಗಲಿದೆ ಯಾವ ರೀತಿ ರಿಸಲ್ಟ್ ಕೊಡ್ತಾರೆ ಎಂಬುದು. ಹೀಗಾಗಿ ಒಂದು ಕಡೆ ಪೋಷಕ ಸಂಘಟನೆಯವರು ಒಂದು ಕಡೆ ಸರ್ಕಾರಕ್ಕೆ, ಶಾಲಾ ಶಿಕ್ಷಣ ಇಲಾಖೆ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಹಿಂದಿ ವಿಷಯದಲ್ಲಿ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಬೇಕಂತ ಒತ್ತಾಯ ಮಾಡ್ತಿದ್ರೆ. ಆದರೆ ರಿಸಲ್ಟ್ 12 ಗಂಟೆ ಗೊತ್ತಾಗಲಿದೆ. ಅದಾದ ನಂತರ ಭವಿಷ್ಯ ಯಾವ ರೀತಿ ಇರುತ್ತೆ, ಮಕ್ಕಳ ಭವಿಷ್ಯ, ರಿಸಲ್ಟ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಗೊತ್ತಾಗಲಿದೆ ಅಶ್ವಿನಿ. ಆಲ್ ರೈಟ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೇನೆ ವೀರೇಶ್. ಹಾಗೆ